ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಅಯೋಧ್ಯೆಯಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆಯಾ? ರಾತ್ರೋರಾತ್ರಿ ಬೀದಿ ದೀಪಗಳನ್ನು ಬಿಡ್ತಾ ಇಲ್ವಾ? ದೊಡ್ಡ ದೊಡ್ಡ ಹೈಟೆಕ್ ದೀಪಗಳನ್ನು ಬಿಡ್ತಾ ಇಲ್ವಾ? ಈಗ ಕೇಳಿ ಬಂದಿರುವಂತಹ ಪ್ರಕರಣ ಅದನ್ನು ಹೌದು ಅಂತ ಹೇಳ್ತಾ ಇದೆ. ಅಲ್ಲಿರುವಂತಹ ರಾಮಪಥ, ಭಕ್ತಿಪಥ ಅನ್ನುವಂತಹ ರಸ್ತೆಗಳಲ್ಲಿ ಹಾಕಲಾಗಿದ್ದಂತಹ ತುಂಬ ಕಾಸ್ಟ್ಲಿ ಲೈಟ್ಸ್ ಏನಿತ್ತು, ತುಂಬ ಬೆಲೆ ಬಾಳುವಂತಹ ದೀಪಗಳು, ಬೀದಿ ದೀಪಗಳು. ಯಾಕೆ ಅಷ್ಟು ಕಾಸ್ಟ್ಲಿ ಅಂದರೆ ವಿಶೇಷವಾಗಿ ಅವುಗಳನ್ನು ಡಿಸೈನ್ ಮಾಡಲಾಗಿತ್ತು. ಒಂದು ರೀತಿ ಬೆಂಕಿ ಉರಿಯೋ ಹಾಗೆ, ಭೂಮಿಯ ಹಾಗೆ, ಸೂರ್ಯನ ಹಾಗೆ ಕಾಣೋ ರೀತಿಯಲ್ಲೆಲ್ಲ ಮಾಡಿದರು. ಆ ದೀಪಗಳನ್ನು ಕಳ್ಳರು ಎಗರಿಸ್ಬಿಟ್ಟಿದ್ದಾರಂತೆ. ಇಲ್ಲಿ ಕಳ್ಳರು ಯಾರು ಅನ್ನೋದು ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್. ಯಾರು ಅಂತ ಗೊತ್ತಿಲ್ಲ, ಆದರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ನಾನು ಮುಂದೆ ಕೇಳ್ತೀನಿ. ಸುಮಾರು 3800 ಲೈಟುಗಳು, 36 ಗೋಬೋ ಪ್ರೊಜೆಕ್ಟರ್ ಲೈಟುಗಳನ್ನು ಮಂಗಮಾಯ ಮಾಡಲಾಗಿದೆ ಅನ್ನುವಂತಹದ್ದು ಈಗ ಬರ್ತಾ ಇರುವಂತಹ ಸುದ್ದಿ. ಎಲ್ಲಿಂದ? ಅಯೋಧ್ಯೆಯಿಂದ. ಯಾವ ಅಯೋಧ್ಯೆ? ನರೇಂದ್ರ ಮೋದಿಯವರು ಲುಂಗಿ ತೊಟ್ಟು, ಹಣೆಗೆಲ್ಲ ಕುಂಕುಮ ಅರ್ಶಿನ ಎಲ್ಲ ಬಳ್ಕೊಂಡು ಓಟಿಗಾಗಿ, ಭಕ್ತಿಯಿಂದ ಮಾಡಿದ್ದಿದ್ರೆ ಓಕೆ ಅನ್ಬೋದಾಗಿತ್ತು. ಓಟಿಗಾಗಿ ಬಿಲ್ಡಪ್ ಕೊಟ್ಟು ಅರೆ ಬರೆ ನಿರ್ಮಾಣ ಆಗಿದ್ದಂತಹದ್ದನ್ನು ಉದ್ಘಾಟನೆ ಅಂತ ಒಂದು ಕಾರ್ಯಕ್ರಮ ಮಾಡಿ, ಯಾಗ ಮಾಡಿ, ಯಜ್ಞ ಮಾಡಿ, ಅದನ್ನು 24 ಗಂಟೆನೂ ಟಿ ವಿನಲ್ಲಿ ಪ್ರಸಾರ ಮಾಡಿಸಿ, ಅದಾದ 2-3 ತಿಂಗಳಿಗೇ ಮಳೆ ಬಂದಿದ್ದ ತಕ್ಷಣ ಅದು ಮೊದಲನೇ ಮಳೆಗೇ ಸೋರ್ಕೊಂಡು ಇಷ್ಟೆಲ್ಲ ಆಗಿರುವಂತಹ ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಈ ಲೈಟ್ಗಳನ್ನು ಯಾರೋ ಕದ್ಕೊಂಡು ಹೋಗಿದ್ದಾರೆ. ಯಾವಾಗ? ಮೇ ತಿಂಗಳಲ್ಲಿ ಕದ್ದಿರೋದು. ಮೇ ತಿಂಗಳಲ್ಲಿ ಕದ್ದಿರೋದಕ್ಕೆ ಆಗಸ್ಟಲ್ಲಿ ಕಂಪ್ಲೇಂಟ್ ಮಾಡ್ತವ್ರೆ, FIR. ಇಷ್ಟು ತಿಂಗಳು ಯಾಕೆ ಸುಮ್ಮನಿದ್ರು? ಕದ್ದವ್ರು ಇವ್ರು ನೆಂಟ್ರ ಅಥವಾ ಇವರೇ ಕದ್ದಿರೋದ? ಭಾರತದ ಇತಿಹಾಸವನ್ನು ನೋಡಿದಾಗ ದೇಶದ ಸಂಪತ್ತು, ಅದರಲ್ಲೂ ವಿಶೇಷವಾಗಿ ದೇವಸ್ಥಾನ, ಮಠ ಮಾನ್ಯಗಳು, ಅವುಗಳ ಸಂಪತ್ತನ್ನು ಯಾರು ಅನುಭವಿಸ್ಕೊಂಡು ಬರ್ತಿದ್ದಾರೆ, ಯಾರು ಲೂಟಿ ಮಾಡ್ಕೊಂಡು ಬರ್ತಿದ್ದಾರೆ, ಯಾರು ಕಳ್ಳತನ ಮಾಡ್ಕೊಂಡು ಬರ್ತಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ನೀವು ಕಣ್ಣಾಡಿಸಿದ್ರೆ ಈ ಲೈಟ್ಗಳನ್ನು ಯಾರು ಕದ್ದಿರಬಹುದು ಅನ್ನೋದಕ್ಕೂ ಕೂಡ ನಿಮಗೆ ಕ್ಲೂ ಸಿಗಬಹುದು. ಯಾಕೆಂದರೆ ಮನೆ ಕಳ್ಳತನ ಮಾಡೋನು, ತಿಜೋರಿ ಹೊಡೆಯೋನು, ಪಿಕ್ ಪಾಕೆಟ್ ಮಾಡೋನು ಓಪನ್ ಸ್ಟ್ರೀಟ್ ಲೈಟ್ಗಳನ್ನ ಕದಿಯಲ್ಲ ಅನ್ನೋದು ನನ್ನ ನಂಬಿಕೆ. ಪ್ಲಸ್ ನನ್ನ ಮಕ್ಕಳು ಕಂತ್ರಿ ಕೆಲಸ ಮಾಡ್ತಿದ್ರು ಸಹ ದೇವರಿಗೆ ವಿಚಾರ ಬಂದಾಗ ಸ್ವಲ್ಪ ಭಯಭಕ್ತಿಯಿಂದನೇ ನಡ್ಕೊಳ್ತಾರೆ. ಯಾಕಂದರೆ ಅವ್ರ ತಲೆಯಲ್ಲಿ ಅದನ್ನು ತುಂಬಿರ್ತಾರೆ. ತುಂಬಿದವ್ರು ಯಾರು? ಈ ಶತಮಾನಗಳಿಂದ ದೇವಸ್ಥಾನಗಳನ್ನು ತಮ್ಮ ಮುಷ್ಟಿಯಲ್ಲಿಟ್ಕೊಂಡು, ನಂದಿದು ನಮ್ಮಪ್ಪನ ಮನೆ ಆಸ್ತಿ, ನೀವು ಅದರ ಹತ್ರ ಬರಂಗಿಲ್ಲ, ಒಳಗೆ ಬರಂಗಿಲ್ಲ, ಹುಂಡಿ ಕಾಸು ಮಾತ್ರ ಮರೆಯಂಗಿಲ್ಲ, ನಮ್ಮದು ಇದು ಅಂತ ಹೇಳ್ಕೊಂಡು ಬರ್ತಿದಾರಲ್ಲ, ಅವರು ತುಂಬಿರುವಂತಹ ಮೌಢ್ಯದ ಕಾರಣಕ್ಕೆ ದೇವಸ್ಥಾನಗಳ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ಕಳ್ಳರಿಗೆ ಸ್ವಲ್ಪ ಭಯ ಇರುತ್ತೆ. ಆದರೆ ಅಲ್ಲೇ ಕದ್ಕೊಂಡು ಬಂದಿದ್ದಾರಲ್ಲ, ಆ ದೇವಸ್ಥಾನ, ಆ ಗರ್ಭಗುಡಿಯಲ್ಲೇ ಕಳ್ಳತನ ಮಾಡಿಕೊಂಡು ಅದನ್ನೇ ವೃತ್ತಿ ಅಂತ ಕರೀತಾ, ಅದನ್ನೇ ತಮ್ಮ ಶ್ರೇಷ್ಠತೆ ಅಂತ ಕರ್ಕೊಂಡು ಬರ್ತಿದ್ದಾರಲ್ಲ ಶತಮಾನಗಳಿಂದ, ಅವರಿಗೆ ಗೊತ್ತು ಅಲ್ಲಿ ಏನಾದರೆ ಏನೂ ಆಗಲ್ಲ ಅಂತ. ಸೊ ಅವರ ಕೈವಾಡ ಇರಬಹುದಾ ಅನ್ನುವಂಥದ್ದು ಈಗ ಪ್ರಶ್ನೆಗಳು. ಅದಕ್ಕೆ ನಾನು ಹೇಳಿದ್ದು ಕದ್ದವರು ಯಾರು ಅನ್ನೋದೇ ತುಂಬ ಇಂಟ್ರೆಸ್ಟಿಂಗ್. ಆದರೆ ಗೊತ್ತಾಗಿಲ್ಲ, ಸಿಕ್ಕಿಲ್ಲ. ಇರ್ಬೋದು, ನಾರ್ಮಲ್ ಕಳ್ಳನೇ ಇರ್ಬೋದು, ಅಥವಾ ಈ ಥರ ಹೈಟೆಕ್ ಕಳ್ಳರು, ಶತಮಾನಗಳ ಕಳ್ಳರು ಇದ್ದರೂ ಇರಬಹುದು. ಸೊ ಈಗ ಅಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಮುಖ್ಯವಾಗಿ ಈ ಲೈಟ್ಗಳನ್ನು ಗುತ್ತಿಗೆ ಪಡೆದಿರುವಂತಹ ಕಂಪನಿ ಏನಿದೆ, ಅದು ಯಾಕೆ 3-3.5 ತಿಂಗಳು ಇದನ್ನು ಮುಚ್ಚಿಟ್ಟಿತ್ತು? ಮೇ ತಿಂಗಳಲ್ಲಿ ಕಳವಾದ ವಸ್ತುಗಳ ಬಗ್ಗೆ ಈಗ ಯಾಕೆ ರಿಪೋರ್ಟ್ ಬರೆಸ್ತಾ ಇದೆ? ಇದರಲ್ಲಿ ಯಾರ ಕೈವಾಡ ಇದೆ? ರಾಮ ಜನ್ಮಭೂಮಿ ಅಂತ ಕರೆಸ್ಕೊಳ್ಳುವಂತೆ ಮಾಡಿದಂತಹ ಈ ದೇವಸ್ಥಾನದ ಸುತ್ತಮುತ್ತಲ ಪೊಲೀಸ್ ಏನು ಮಾಡ್ತಾ ಇದೆ? ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಏನೇ ಆಗಲಿ, ಅಯೋಧ್ಯೆಯಲ್ಲಿ ಕಳ್ಳರು ಅನ್ನುವಂತಹ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿದೆ ಅನ್ನೋದಂಥ ಸತ್ಯ ಆಗೋಯ್ತು. ಈಗ
ಇನ್ನು ಇದ್ರ ಜೊತೆಗೆ ಸಣ್ಣ ಎಕ್ಸ್ಟ್ರಾ ಮಾಹಿತಿ ಏನಪ್ಪ ಅಂತಂದರೆ, ಮೋದಿಯವರು ಚುನಾವಣೆಗಳನ್ನು ಮುಗಿದ ತಕ್ಷಣ ಆ ಗ್ಯಾಪ್ ಇರುತ್ತಲ್ಲ ಕೌಂಟಿಂಗಿಗೆ ಮತ್ತು ಇದಕ್ಕೆಲ್ಲ ಪ್ರಚಾರ ಮಾಡಬಾರ್ದು ಅನ್ನುವಂತಹ ಸಮಯ, ಆ ಟೈಮಲ್ಲಿ ಒಂದು 45 ಗಂಟೆಗಳ ಅವಧಿ ಇವರು ಕನ್ಯಾಕುಮಾರಿಯಲ್ಲಿ ಹೋಗಿ ತಪಸ್ಸು ಕೂತಿದ್ರು. ಧ್ಯಾನಕ್ಕೆ ಕೂತಿದ್ರು. ಸುತ್ತ ಕ್ಯಾಮ್ರಾಗಳು ಎಲ್ಲ ಇಟ್ಕೊಂಡು ಕ್ಯಾಮ್ರಾ ಕೂತಿದ್ರು. ಅದು ನಾರ್ಮಲ್ ಅವ್ರದ್ದು, ಕ್ಯಾಮ್ರಾ ಇಟ್ಕೊಂಡೇ ಅವ್ರು ಎಲ್ಲ ಕಡೆ ಕೂರೋದು, ಅಲ್ಲಿ ಇಟ್ಕೊಂಡು ಕೂತಿದ್ರು. ಅದರ ಬಗ್ಗೆ BBC ಅವರು ಒಂದು ಇನ್ಫಾರ್ಮೇಷನನ್ನು ಕೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಮಗೆ ಒಂದು ಮಾಹಿತಿಯನ್ನು ಕೊಡಿ. ಆ 45 ಗಂಟೆ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದರು ಅದರ ಮಾಹಿತಿಯನ್ನು ಕೊಡಿ, ವಿವರಗಳನ್ನು ಕೊಡಿ ಅಂತ BBC ಅವರು ಅಪ್ಲಿಕೇಶನ್ ಹಾಕೋರು. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಆಫೀಸ್, ಪ್ರಧಾನಮಂತ್ರಿಗಳ ಕಚೇರಿ ಉತ್ತರ ಕೊಟ್ಟಿದೆ. ಉತ್ತರದಲ್ಲಿ ಏನು ಬರೆದಿದ್ದಾರೆ ಗೊತ್ತಾ? ಮೋದಿಯವರು ಯಾವತ್ತೂ ರಜೆ ತೆಗೆದುಕೊಳ್ಳೋದಿಲ್ಲ. ಆ 45 ಗಂಟೆಗಳು ಸಹ ಅವರು ಕೆಲಸ ಮಾಡ್ತಾಯಿದ್ರು. ಆ 45 ಗಂಟೆ ಅವರು ಕೆಲಸ ಮಾಡ್ತಾಯಿದ್ರು ಅಂತ ಅದು ಉತ್ತರ ಕೊಟ್ಟಿದೆ. ಸೊ ಮೋದಿಯವರು 45 ಗಂಟೆಗಳು ಧ್ಯಾನ ಮಾಡಿದ್ರ, ಕೆಲಸ ಮಾಡಿದ್ರ, ಅಥವಾ ಇವರು ಕೆಲಸ ಮಾಡೋದೇ ಹಿಂಗೇನ, ಸುಮ್ಮನೆ ಕೂತಿರ್ತಾರೆ ಯಾವಾಗ್ಲೂ, ಅದನ್ನೇ ಕೆಲಸ ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕರೀತದ? ಸಾಕಷ್ಟು ಪ್ರಶ್ನೆಗಳಿದೆ. ಯಾಕೆ ಸುಮ್ಮನೆ ತಗೊಂಡು ಬಂದೆ ಇದಕ್ಕೆ ಅಂತಂದರೆ, ಇದೇ ಧ್ಯಾನಕ್ಕೆ ಕೂತಂತಹ ಭಂಗಿಯಲ್ಲೇನೆ ಅಯೋಧ್ಯೆಯಲ್ಲಿ ಇವರು ಅವತ್ತು ಅಲ್ಲಿ ಕೂತಿದ್ರು. ಇಷ್ಟು ದಿನಗಳಿಂದ ಬರೀ ನೀರಲ್ಲಿದ್ದಾರೆ, ವ್ರತದಲ್ಲಿದ್ದಾರೆ, ರಾಮ ಜನ್ಮ ಅದು ಪ್ರತಿಷ್ಠಾಪನೆಗೆ ಏನೆಲ್ಲ ಸುದ್ದಿಗಳನ್ನು ಗೋಧಿ ಮಾಧ್ಯಮ ರಂಗಿನಲ್ಲಿ ಪ್ರಸಾರ ಮಾಡಿತ್ತು. ಅಂತಹ ಅಯೋಧ್ಯೆಯಲ್ಲಿ ಇವತ್ತು ಇಂತಹ ಕಳ್ಳತನದ ಆರೋಪ ಬಂದಿದೆ. ಈ ಕಳ್ಳತನ ಮಾಡಿರುವಂಥವರು ಯಾರು ಅನ್ನೋದನ್ನು ಇವರು ಕಂಡುಹಿಡಿತಾರಾ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಏನೇ ಆಗಿರಲಿ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು, ಬೀದಿ ದೀಪಗಳು ಅಯೋಧ್ಯೆಯಲ್ಲಿ ಕಳ್ಳತನ ಆಗಿದೆ. ಇಷ್ಟಂತ ಸತ್ಯ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.